ಲಾಸ್ಟ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು KKR ವರ್ಸಸ್ ಮುಂಬೈ ಗುರು. ಮೇನ್ ಗುರು ಇಲ್ಲಿ KKR ಮುಂಬೈ ಅಂದಾಗ ನನ್ನ ಪ್ರಕಾರ ಇಲ್ಲಿ KKR ಗೆಲ್ತಾರೆ ಅನ್ಕೊಂಡಿದ್ವಿ. KKR ಒಟ್ಟಿನಲ್ಲಿ ಗೆಲ್ಲಿಲ್ಲ, ಇಷ್ಟು ತೀರಾ ಕಳಪೆ ಆಡ್ತಾರೆ ಅಂತ ನಾನಂತೂ ಅನ್ಕೊಂಡಿಲ್ಲ. ಒಟ್ಟಿನಲ್ಲಿ KKR ಬ್ಯಾಟಿಂಗ್ ವಿಷಯದಲ್ಲಿ ಸಿಕ್ಕಾಬಿಟ್ಟೆ ಸ್ಟ್ರಗಲ್ ಪಟ್ರು ಅನ್ಬೋದು. ಮೇನು ಇಲ್ಲಿ ಡಿಕಾಕ್ ಆಗಲಿ ಸುನಿಲ್ ನಾರಾಯಣ್ ಆಗಲಿ ಅಂತ ಹೇಳ್ಕೊಳ್ಳೋ ಮೇನು ಇಲ್ಲಿ ಪವರ್ ಪ್ಲೇ ಆಲ್ಮೋಸ್ಟ್ ಮ್ಯಾಚ್ ಯಾರು ಗೆಲ್ತಾರೆ ಅಂತ ನಿಮಗೆ ಗೊತ್ತಾಗ್ಬಿಟ್ಟಿತ್ತು. ಯಾಕೆಂದರೆ ಪವರ್ ಪ್ಲೇಯಲ್ಲೇ ಮಿನಿಮಮ್ ನಾಲ್ಕು ವಿಕೆಟ್ ಆಗ್ಬಿಟ್ಟಿತ್ತು. ಒಡ್ನಲ್ಲಿ ಅಂತ ಹೇಳ್ಕೊಳ್ಳೋ ಆಟನ ಯಾರು ಆಡಲಿಲ್ಲ ಇಲ್ಲಿ. ಆಂಡ್ರೆ ರೆಜರ್ ಆಗಲಿ ಒಡ್ನಲ್ಲಿ ಮೇನ್ ರಿಂಕು ಸಿಂಗ್ ಆಗಲಿ ಅಂತ ಹೇಳ್ಕೊಳ್ಳೋ ಬ್ಯಾಟ್ಸ್ಮನ್ ಯಾರು ಆಡಲಿಲ್ಲ ಅನ್ನೋದಕ್ಕಿಂತ ಇಲ್ಲಿ ಮುಂಬೈ ಬೌಲಿಂಗ್ ಸಿಕ್ಕಾಪಟ್ಟೆ ಮೇನ್ ಇಲ್ಲಿ ಟಾಸ್ ಗೆದ್ಬಿಟ್ಟು ಹಾರ್ದಿಕ್ ಪಾಂಡ್ಯ ಅವರು ಮುಂಬೈ ಅವರು ಟಾಸ್ ಗೆದ್ಬಿಟ್ಟು ಒಡ್ನಲ್ಲಿ ಬೌಲಿಂಗ್ ಆಯ್ಕೆ ಮಾಡ್ತೀನಿ ಅಂದರು. ಒಡ್ನಲ್ಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ಹಾರ್ದಿಕ್ ಪಾಂಡ್ಯ ಮುಂಬೈ ಅವರು ಸಿಕ್ಕಾಪಟ್ಟೆ ತಗೊಂಡ್ರು ಅನ್ಬೋದು. ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಮೇನ್ ಗುರಿಲಿ ದೀಪಕ್ ಚಾಲು 2 ಪವರ್ ಪ್ಲೇ ಕ್ರೂಷಿಯಲ್ ವಿಕೆಟ್ನ ತಗೊಂಡ್ರು. ಅವರಿಂದ ಅಶ್ವಿನ್ ಕುಮಾರ್ ಹೊಸ ಹುಡುಗ, ಅವನು ತುಂಬ ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಮೇನು ಅವರು ಗೇಮ್ ಚೇಂಜರ್, ಮೇನ್ ಚೇಂಜ್ ಮಾಡಿದ್ರು ಗೇಮ್ನ ಅನ್ಬೋದು. ನನ್ನ ಪ್ರಕಾರ ಅವ್ರು 4 ವಿಕೆಟ್ ತಗೊಂಡ್ರು. ಒಡ್ನ ಸಿಕ್ಕಾಪಟ್ಟೆ ಹಾರ್ದಿಕ್ ಪಾಂಡ್ಯನು ಒಂದು ತಲಾ ಎಲ್ಲರೂ ಓವರ್ ಮಾಡಿದವರೆಲ್ಲ ಒಂದೊಂದು ವಿಕೆಟ್ನ ತೆಗೆದ್ರು ಅನ್ಬೋದು. ಒಡ್ನಲ್ಲಿ ಮೇನ್ ಗುರು ಅಶ್ವಿನ್ ಕುಮಾರ್ ಸಿಕ್ಕಾಪಟ್ಟೆ ಗೇಮ್ ಚೇಂಜಿಂಗ್ ಆಟನೇ ಆಡಿದ್ದು ನನ್ನ ಪ್ರಕಾರ ಹೇಳೋದಾದ್ರೆ. ಒಡ್ನಲ್ಲಿ ಇವರು ಪವರ್ ಪ್ಲೇ ತುಂಬ ಚೆನ್ನಾಗಿ ವಿಕೆಟ್ಗಳನ್ನ ತಗೊಂಡು ಒಡ್ನಲ್ಲಿ ಸಿಕ್ಕಾಪಟ್ಟೆ ಅವರು ಕ್ಯಾಚ್ಗಳನ್ನ ಬಿಟ್ರು ಏನು ಮ್ಯಾಟ್ರ್ ಆಗಲಿಲ್ಲ. ಒಡ್ನಲ್ಲಿ ಇವರು ಆಲ್ಮೋಸ್ಟ್ 10 ಓವರ್ 100 ಅಟ್ಲೀಸ್ಟ್ ಒಂದು 10 ಓವರ್ಗೆ ಒಂದು 100 ಮಾಡಿದರೆ ಮ್ಯಾಚ್ ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇರ್ತಿತ್ತು. ಇವರು 10 ಓವರ್ಗೆ ಬರೀ 74 ರನ್ ನೋಡಿದ್ರೆ ಮಿಡಲ್ ಓವರ್ಗಳಲ್ಲಿ ಬೇಗನೆ ಆಲ್ ಔಟ್ ಆದರು. ಒಡ್ನಲ್ಲಿ ಯಾರು 116 ಹೊಡೆದ್ರು ಏನು ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಒಡ್ನಲ್ಲಿ 17 ಓವರ್ಗೆ ಮ್ಯಾಚ್ನ ಮುಗಿಸಿದ್ರು. ಒಡ್ನಲ್ಲಿ KKR ಒಂದು ಸೈಡ್ ಮ್ಯಾಚ್ನ ಗೆಲ್ತಾರೆ ಅಂದ್ಕೊಂಡಿದ್ದೆ. ಒಡ್ನಲ್ಲಿ ಮುಂಬೈ ಅವರು ಒಂದು ಸೈಡ್ ಮ್ಯಾಚ್ನ ಮಾಡಿದ್ರು ಅನ್ಬೋದು. ಒಡ್ನಲ್ಲಿ ಮುಂಬೈ ಸಿಕ್ಕಾಪಟ್ಟೆ ಅಗ್ರೆಸಿವ್ ಇಂಟೆಂಟ್ನ ತೋರಿಸಿದ್ರು ಅನ್ಬೋದು. ಒಡ್ನಲ್ಲಿ ಟಾಸ್ ಗೆದ್ಬಿಟ್ಟು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ಇವರು ತೊಗೊಂಡ್ರು. ಒಡ್ನಲ್ಲಿ 3 ಮ್ಯಾಚಲ್ಲಿ ಮುಂಬೈ ಅವರು 1 ಗೆದ್ದರೆ 2 ಸೋತ್ಕೊ ಬರ್ತಿದ್ದಾರೆ. ಒಡ್ನಲ್ಲಿ ಸೋತವರ ಏನು ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಒಡ್ನಲ್ಲಿ 116 ಚೇಸ್ ಮಾಡಕ್ಕೆ ಬಂದವರು ಅವ್ರ ಬ್ಯಾಟಿಂಗ್ ಬಗ್ಗೆ ಹೇಳ್ಕೊಳ್ಳೋ ಮುಂಬೈ ಅವರು ಬ್ಯಾಟಿಂಗ್ ಆಡಕ್ಕೆ ಬಂದರು. 117 ಚೇಸ್ ಮಾಡಕ್ಕೆ ಬಂದವರು ರೋಹಿತ್ ಶರ್ಮಾ ಬೇಗನೆ ಔಟ್ ಆದರು. ಅವರು 3 ಮ್ಯಾಚಲ್ಲೂ 3ಕ್ಕೂ ಬೇಗನೆ ಔಟ್ ಆದರು. ಅವರು ಅಗ್ರೆಸಿವ್ ಇಂಟೆಂಟ್ ತೋರಿಸೋದಕ್ಕಿಂತ ಅವರು ಫಾರ್ಮಲ್ಲಿ ಇಲ್ಲ ಅನ್ಬೋದು. ಅಂತ ಹೇಳ್ಕೊಳ್ಳೋ ಆಟ ಯಾರು ಇಲ್ಲಿ ರೋಹಿತ್ ಶರ್ಮಾ ಮ್ಯಾಚ್ಗಳಲ್ಲಿ T20 ಮ್ಯಾಚಲ್ಲಾಗಲಿ IPL ಆಗಲಿ ಏನೋ ಅಂತ ಬ್ಯಾಟಿಂಗ್ ಇಲ್ಲ ಅನ್ಬೋದು. ಯಾಕೆಂದರೆ ರೋಹಿತ್ ಶರ್ಮಾ ಒಂದು ಲೆವೆಲ್ಗೆ ಚೆನ್ನಾಗಿ ಕಾಣ್ತಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಅಂತೂ ಪಡ್ತಿದ್ದಾರೆ ಅನ್ಬೋದು. ಆಮೇಲೆ ವಿಲ್ ಜಾಕ್ಸು ಮತ್ತು ಅವ್ರ ಜೊತೆ ಬಂದ ಸೂರ್ಯಕುಮಾರ್ ಅದು ತುಂಬ ಚೆನ್ನಾಗಿ ಮಾಡಿದ್ರು ಅನ್ಬೋದು. ಎರಡನೇ ಬ್ಯಾಟ್ಸ್ಮನ್ ಆಗಿ ಬಂದಿದ್ದ ವಿಕೆಟ್ ಕೀಪರ್ ಅವರು ತುಂಬ ಚೆನ್ನಾಗಿ ಬ್ಯಾಟಿಂಗ್ನ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಇವರು 13ನೇ ಓವರ್ಗೆ ಬೇಗನೆ ಮ್ಯಾಚ್ನ ಮುಗಿಸ್ರು ಅನ್ಬೋದು. ಇಲ್ಲಿ ಪವರ್ ಪ್ಲೇಯಲ್ಲಿ ವಿಕೆಟ್ ಕಿತ್ತರು ಏನು ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಮೇನ್ ಆಂಡ್ರೆಡ್ ವಿಜಲು 2 ವಿಕೆಟ್ ಕಿತ್ತರು ಏನು ಮ್ಯಾಟ್ರ್ ಆಗಲಿಲ್ಲ. ಯಾಕೆಂದರೆ ಇಲ್ಲಿ ಜಾಸ್ತಿ ಸ್ಕೋರ್ ಇರಲಿಲ್ಲ. ಇವ್ರ ಬ್ಯಾಟಿಂಗ್ ಬಗ್ಗೆ ಬೌಲಿಂಗ್ ಬಗ್ಗೆ KKR ಬಗ್ಗೆ ಹೇಳ್ಕೊಳ್ಳೋ ಮಾತುಗಳು ಅಂಥದ್ದೇನಿಲ್ಲ ಅನ್ಬೋದು. ಯಾಕೆಂದರೆ KKR ಸಿಕ್ಕಾಬಿಟ್ಟೆ ತೀರಾ ಒಂದು ಸೈಡ್ ಮ್ಯಾಚ್ನ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಮುಂಬೈ ಅವರು ಕೆಡದ್ರು ಅನ್ಬೋದು KKR ಮೇಲೆ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಹರ್ಷಿತ್ ರಾಣಾ ಆಗಲಿ ವರುಣ್ ಚಕ್ರವರ್ತಿ ಆಗಲಿ ಸುನಿಲ್ ನಾರಾಯಣ್ ಆಗಲಿ ಅಂತ ಏನು ಗೇಮ್ ಚೇಂಜಿಂಗ್ ಮಾಡಲಿಲ್ಲ. ಇಲ್ಲಿ 100 ರೇಸಲು 2 ಕ್ರೂಷಿಯಲ್ ವಿಕೆಟ್ ತಕ್ಕೊಟ್ರು ಏನು ಮ್ಯಾಟ್ರ್ ಆಗಲಿಲ್ಲ ಬಂದವರೆಲ್ಲ ಸಿಕ್ಕಾಬಿಟ್ಟೆ ಹೊಡ್ಸ್ಕೊಂಡ್ರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ 10 ಓವರ್ಗೆ ಮ್ಯಾಚು ಒಂದು ಸೈಡ್ ಆಗ್ಬಿಟ್ಟಿತ್ತು. 10 ಓವರ್ 100 ಹೊಡೆದ್ಬಿಟ್ಟಿದ್ರು. ಜಸ್ಟು 16 ರನ್ ಹೊಡಿಬೇಕಿತ್ತು ಇನ್ನು 10 ಓವರ್ಗೆ. ಒಟ್ಟಿನಲ್ಲಿ ಮುಂಬೈ ಅವರು ತೀರಾ ಒಂದು ಸೈಡ್ ಮ್ಯಾಚ್ ಮಾಡಿದ್ರು. ಒಡ್ನಲ್ಲಿ ನಾನು ಹೇಳಿದ್ದೆ ಮುಂಬೈ ಅಷ್ಟು ಈಸಿಯಾಗಿ ಬಿಟ್ಟು ಕೊಡೋದಿಲ್ಲ, ಟಕ್ಕರ್ ಕೊಡ್ತಾರೆ ಅಂದ್ಕೊಂಡಿದ್ದೆ. ಒಡ್ನಲ್ಲಿ ಹಂಗೆ ನೆಕ್ಸ್ಟ್ ಲೆವೆಲ್ ಟಕ್ಕರ್ನ ಕೊಟ್ಟರು ಅನ್ಬೋದು. ಒಡ್ನಲ್ಲಿ ಹಾರ್ದಿಕ್ ಪಾಂಡ್ಯ ಅಗ್ರೆಸಿವ್ ಇಂಟೆಂಟ್ನ ತೋರಿಸಿ ಗೇಮ್ ಚೇಂಜಿಂಗ್ ಯಾವ ಟೈಮಲ್ಲಿ ಯಾರಿಗೆ ಬೌಲಿಂಗ್ ಕೊಡಬೇಕು ಅದನ್ನು ಯೂಸ್ಫುಲ್ ಆಗಿ ಮಾಡಿಕೊಂಡ್ರು ಅನ್ಬೋದು. ಒಡ್ನಲ್ಲಿ ಹಾರ್ದಿಕ್ ಪಾಂಡ್ಯ ಒಂದೊಳ್ಳೆ ಕ್ಯಾಪ್ಟನ್ಸಿನ ಮಾಡಿದ್ರು, ಅದರಿಂದನೇ ಮ್ಯಾಚ್ನ ಗೆದ್ದರು ಅನ್ಬೋದು. ಒಡ್ನಲ್ಲಿ ಸೂರ್ಯಕುಮಾರ್ ಯಾದವ್ 9 ಬಾಲ್ಗೆ 27 ರನ್ ಹೊಡೆದ್ರು, 2 6 3 4 ಅಗ್ರೆಸಿವ್ ಇಂಟೆಂಟ್ ತೋರಿಸಿದ್ರು, ಅದರಿಂದನೇ ಮ್ಯಾಚ್ನ ಗೆದ್ದರು ಅನ್ಬೋದು. ಒಡ್ನಲ್ಲಿ ಮುಂಬೈ ಸಿಕ್ಕಾಪಟ್ಟೆ ಖಡಕ್ ಆಗಿತ್ತು, ಹೋಮ್ ಗ್ರೌಂಡ್ ಅಡ್ವಾಂಟೇಜನ್ನು ತಗೊಂಡ್ರು. ಒಡ್ನಲ್ಲಿ ಮೇನ್ ಗುರು ಈಗ KKR ಅಂತ ಹೇಳ್ಕೊಳ್ಳೋ ಆಟನ ಆಡಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ 2 ಮ್ಯಾಚಲ್ಲಿ ಅವರು 1 ಗೆದ್ದಿದ್ರೆ ಮುಂಬೈ ಅವರು 3 ಮ್ಯಾಚಲ್ಲಿ 1 ಗೆದ್ದವ್ರೆ ಅನ್ಬೋದು. ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ
ಮುಂಬೈ ಈ ಮ್ಯಾಚಲ್ಲಿ ಗೆದ್ರು 8 ವಿಕೆಟ್ಗಳ ಭರ್ಜರಿ ಜಯ. ನಾನು ಹೇಳಿದ್ದೆ KKR ವರ್ಸಸ್ ಮುಂಬೈ KKR ಗೆಲ್ತಾರೆ, ಮುಂಬೈ ಸೋಲ್ತಾರೆ ಅನ್ಕೊಂಡಿದ್ದೆ. ಒಟ್ನಲ್ಲಿ ಮುಂಬೈ ಈಸಿಯಾಗಿ ಬಿಟ್ಕೊಡ್ಲಿಲ್ಲ. ಒಟ್ನಲ್ಲಿ KKR ಸೋತರು, ಒಟ್ನಲ್ಲಿ ಮುಂಬೈ ಗೆದ್ರು ಗುರು. ಒಟ್ನಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದೆ ನೋಡಿ.